ಕಾಂಗ್ರೆಸ್ ಪಕ್ಷ ಕೇಂದ್ರ ನಾಯಕರ ವಿರುದ್ಧ. ಈಗ ಎರಡು ವಿಚಾರ ಯಾವ್ದು ಗೊತ್ತಿಲ್ಲ. ನನಗೆ ಗೊತ್ತಿರೋ ಒಂದೇ ವಿಚಾರ, ನಿನ್ನೆ ದೆಹಲಿಯ ಹೈಕೋರ್ಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಮತ್ತು ನರೇಂದ್ರ ಮೋದಿಗೆ, ಅಮಿತ್ ಶಾಗೆ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ. ಕಾರಣ ಇಷ್ಟೇ, ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಸತತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಫಿಕ್ಟಿಷಿಯಸ್ ಕೇಸ್ ಅಂತ ಏನು ಹೇಳ್ತಾರೆ, ಒಂದು ಕಪೋಲ ಕಲ್ಪಿತ ಕೇಸಲ್ಲಿ ಅವ್ರನ್ನ 10 ವರ್ಷಗಳ ಕಾಲ ಸತಾಯಿಸಿ ಬಹಳ ತೊಂದರೆ ಕೊಟ್ಟಿದ್ರು. ಅಂದರೆ ನ್ಯಾಷನಲ್ ಹೆರಾಲ್ಡ್ನಲ್ಲಿ ಇವರು ಲಾಭ ಗಳಿಸ್ತಾ ಇದ್ದಾರೆ, ಇದನ್ನ ಕಾನೂನು ಬಾಹಿರವಾಗಿ ಇವರು ಕೈ ತಗೊಂಡಿದ್ದಾರೆ ಅಂತ ಹೇಳಿ. ಇವರಿಗೆ ಸ್ವತಂತ್ರ ಹೋರಾಟದ ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಪಕ್ಷ ಹುಟ್ಟೆ 40 ವರ್ಷ ಆಗಿದೆ. ಇವರು ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡೋದು ನೋಡಿದ್ರೆ ಹಾಸ್ಯಾಸ್ಪದ. ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಅವರು ಹೇಳಿದ್ದೇನು, ಇವರು ಕಾನೂನು ಬಾಹಿರವಾಗಿ ಕೋಟ್ಯಾಂತರ ರೂಪಾಯಿ ಏನು 2G 3G ಮಾಡಿದ್ರು, ಅದೇ ತರ ಕಾನೂನು ಬಾಹಿರವಾಗಿ ಬಹಳಷ್ಟು ಸಾವಿರಾರು ಕೋಟಿ ರೂಪಾಯಿನ ಇವರು ಗುಳುಗ್ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿ ಎಲ್ಲೂ ಸಹ ಹಣದ ವ್ಯವಹಾರ ನಡೆದಿಲ್ಲ, ಹಣದ ವ್ಯಾಪಾರ ನಡೆದಿಲ್ಲ, ಎಲ್ಲೂ ಸಹ ಮನಿ ಲಾಂಡ್ರಿಂಗ್ ಅಂತ ಹೇಳಿ ಏನು ಹೇಳ್ತಾರೆ, ಹಣವನ್ನ ದುಂದು ವೆಚ್ಚ ಮಾಡಿದ್ದಾರೆ ಅಂತ ಹೇಳಿ ಎಲ್ಲೂ ಸಹ ಸಾಬೀತಾಗಿಲ್ಲ ಅಂತ ಹೇಳಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇದು ಇಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಅಂತ ಹೇಳಿ ಅದನ್ನ ಅವರು ಫೈಲ್ ಮಾಡಿದಂಥ ಕೇಸ್ನ ನಿರಾಕರಿಸಿದೆ. ಆದ್ರಿಂದ 10 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ನಾಯಕರಿಗೆ ತೊಂದರೆ ಕೊಟ್ಟಂತ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತೆ RSS ಮೋಹನ್ ಭಾಗವತ್ ಕ್ಷಮೆ ಕೇಳಬೇಕು ಅಂತೇಳಿ ಇವತ್ತಿನ ನಮ್ಮ ಈ ಒಂದು ಪ್ರೊಟೆಸ್ಟ್ ಇದೆ.